ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಿಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಿಗ್ಗೆ 9:30ಕ್ಕೆ ಉದ್ಘಾಟನೆ. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು, ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಸದಸ್ಯರಿಂದ ರಿಮ್ಸ್ ಆಸ್ಪತ್ರೆ, ವಸತಿ ನಿಲಯಗಳಿಗೆ ಭೇಟಿ, ನೋಟಿಸ್ ನೀಡಲು ಸೂಚನೆ. ವಿಜೆ ಪಾಲಿಕ್ಲಿನಿಕ್ನಲ್ಲಿ ಅಪರೂಪದ ಚಿಕಿತ್ಸೆ, ಹೃದಯಾಘಾತವಾದ ರೋಗಿಗೆ ಮರುಜೀವ. ಯಶೋಧ ಆಸ್ಪತ್ರೆಯ ಸಹಯೋಗದಲ್ಲಿ ಯಶಸ್ವಿ ಚಿಕಿತ್ಸೆ, ಡಾಕ್ಟರ್ ಅಜಿತ್ ಕುಲಕರ್ಣಿ. ಕೇಂದ್ರ ಸರ್ಕಾರದಿಂದ ನಾರಿ ಶಕ್ತಿ ವಂದನಾ ಕಾಯ್ದೆ, ಮಹಿಳಾ ಸಬಲೀಕರಣಕ್ಕೆ ನರೇಂದ್ರ ಮೋದಿಯವರ ದಿಟ್ಟ ಹೆಜ್ಜೆ, ಸುಗುಣ. BSNL ನಿವೃತ್ತ ನೌಕರರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ, ಪಂಚಾಯಿತಿ ನೌಕರರಿಂದ ಪ್ರತಿಭಟನೆ. ಜನನ ಮರಣ ಪ್ರಮಾಣ ಪತ್ರ ಶುಲ್ಕ ಹೆಚ್ಚಳ ವಿರೋಧಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಪ್ರತಿಭಟನೆ. ಜಿಲ್ಲೆಯಲ್ಲಿ ಪ್ರವಾಸದಲ್ಲಿರುವ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಸದಸ್ಯ ಜೆಟೋತು ಹುಸೇನ್ ಗುರುವಾರ ರಾಯಚೂರು ನಗರದ ವಿವಿಧ ಕಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೊದಲಿಗೆ ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿನ ಸೌಕರ್ಯಗಳ ಬಗ್ಗೆ ಖುದ್ದು ಪರಿಶೀಲಿಸಿ ಮಾಹಿತಿ ಪಡೆದುಕೊಂಡರು. ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಬೇಕು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನು ನೀಡಬೇಕು ಹಾಗೂ ಚಿಕಿತ್ಸೆಗಳ ಮಾಹಿತಿಯನ್ನು ನಾಮಫಲಕದಲ್ಲಿ ಪ್ರದರ್ಶನ ಮಾಡಬೇಕು. ಅಲ್ಲದೆ ಆಸ್ಪತ್ರೆಗೆ ಒಳಗೆ ಮತ್ತು ಹೊರಗಡೆ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಆಸ್ಪತ್ರೆಯ ವಿವಿಧ ವಿಭಾಗದ ವಾರ್ಡ್ಗಳಿಗೆ ಭೇಟಿ ನೀಡಿ ರೋಗಿಗಳ ಅಹವಾಲು ಆಲಿಸಿ ತಾಯಿ ಮತ್ತು ಮಕ್ಕಳ ವಿಭಾಗದಲ್ಲಿ AC ಅಳವಡಿಸಬೇಕು. ಆಸ್ಪತ್ರೆಗೆ ಬರುವ ರೋಗಿಗಳ ಸಂಬಂಧಿಕರಿಗೆ ಕುಳಿತು ಊಟ ಮಾಡಲು ಛತ್ರದ ವ್ಯವಸ್ಥೆ ಮಾಡಲು ಆಯೋಗದಿಂದ ಆರ್ಥಿಕ ನೆರವು ನೀಡಲಾಗುವುದು. 15 ದಿನಗಳ ಒಳಗಾಗಿ ವರದಿ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಆಸ್ಪತ್ರೆಯ ಅವ್ಯವಸ್ಥೆ, ವೈದ್ಯರ ಕೊರತೆ, ಸಿಬ್ಬಂದಿಗಳ ಕೊರತೆ ಕಂಡು ಅಸಮಾಧಾನ ವ್ಯಕ್ತಪಡಿಸಿ ನೋಟಿಸ್ ಜಾರಿ ಮಾಡುವುದಾಗಿ ಹೇಳಿದರು. न्यू काउंटर्स बना रहे सर, अभी ऊपर गए थे ना, हर एक डिपार्टमेंट को उधर ही बना रहे, निकाल दे रहे. कब तक होगा? अभी सर वो एक डिपार्टमेंट के चिंता ऐसे जगह बना रहे ये बने कोई आदमी से चला रहे आप एक्स्ट्रा नहीं डाल पा रहे. हाँ 1 घंटा लगता है. prescription as per prescription 5 tablets days. There is only available 2 to 3 tablets. Another 2 tablets they are picked up from outside.
బయట తీసుకుంటే అన్ని మెడిసిన్స్ ఉన్నాయా సార్ బయట ఏమైనా తక్కువైంది ఇండియన్ మెడిసిన్ డైలీ ఎంతమంది పేషెంట్స్ వస్తారు ಸ್ವಲ್ಪ 50 వన్ పర్సన్ సఫిషియెంట్ ఇద్దరు కావాలా ఒకరు కావాలా ఇంకొకరు కావాలి నాడ ఉంటుందా ರಾಯಚೂರು ನಗರದ ವಡವಟ್ಟಿ ಹಾಗೂ ಅಸ್ಕಿಹಾಳದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ನೀಡುವ ಸೌಲಭ್ಯಗಳನ್ನು ಪರಿಶೀಲಿಸಿದರು. ವಸತಿ ನಿಲಯಗಳಿಗೆ ಪೂರೈಕೆಯಾಗುವ ಆಹಾರ ಧಾನ್ಯಗಳು ಮತ್ತು ಅದರ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ವ್ಯತ್ಯಯವಾಗಬಾರದು. ಕಡ್ಡಾಯವಾಗಿ ಬಯೋಮೆಟ್ರಿಕ್ನಲ್ಲಿ ಮಕ್ಕಳ ಹಾಜರಾತಿಯನ್ನೇ ಪರಿಗಣನೆಗೆ ಪಡೆಯಬೇಕು. ರಿಜಿಸ್ಟರ್ನಲ್ಲಿಯ ಹಾಜರಾತಿಗೂ ಬಯೋಮೆಟ್ರಿಕ್ನಲ್ಲಿ ಹಾಜರಾತಿಗೂ ವ್ಯತ್ಯಾಸವಾಗಕೂಡದು. ಈ ನಿಟ್ಟಿನಲ್ಲಿ ವಸತಿ ನಿಲಯಗಳಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಸಂಬಂಧಿಸಿದ ನಿಲಯ ಪಾಲಕರಿಗೆ ಸೂಚನೆ ನೀಡಿದರು. ಎಸ್ಟಿ ಪದವಿ ಹಾಸ್ಟೆಲ್ನಲ್ಲಿ ನೀರಿನ ಟ್ಯಾಂಕ್ ಇದೆ, ನೀರಿಲ್ಲ, ಇಂಟರ್ನೆಟ್ ಇಲ್ಲ ಇರುವುದನ್ನು ನೋಡಿದರು. ಅಡುಗೆ ಮಾಡುವ ಸಿಬ್ಬಂದಿಗಳಿಗೆ 5 ತಿಂಗಳಿನಿಂದ ವೇತನ ನೀಡದೇ ಇರುವ ರಾಜ್ಯ ಸರ್ಕಾರದ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದರು. ये क्या है? इधर टीवी लगा है, इधर क्या क्यों टीवी लगा है? टीवी है तो डाइनिंग हॉल तो अंदर आउटसोर्सिंग का एमपी सर स्कूल ఉంటే మాకే బాగా వస్తానా ఎస్టీ సార్ అందరు ఎస్టీ సార్ లేదా ఏంటి ప్రాబ్లం డిస్ట్రిక్ట్ ఆఫీస్కి పోతే ಪ್ರಾಬ್ಲಮ್ ಸಮಸ್ಯೆ ತಾಲೂಕು ಮೇಲಿಂದ ಏನು ಫಂಡ್ ಆಗಿಲ್ಲ ಅಂತ ಹೇಳ್ತಾರೆ ಸರ್. లేదా అదే వాడన్ సార్ వెళ్ళలేదు ఇక ఫుడ్ గ్రేడ్స్ తమ్మిస్తారా యాక్చువల్ కొత్త కొత్తవి వచ్చినాయి బెడ్ బాక్స్ వచ్చిన తర్వాత అన్ని ఎప్పుడు తీసేసేది ఇంతకుముందు ಸರ್ ಸ್ವಲ್ಪ ಸೈಡ್ ಬರ್ರಿ ಅಡ್ಮಿಟೆಡ್ 340 ಸರ್. ಈಗ 150 ಸರ್. ಒಂದೆಲ್ಲ ಒಂದವ ಸರ್. ಆ ಈಶಾಂತಿಗೆ ಸರ್ ಈಶಾಂತಿಗೆ ತಗೊಂಡು ಸರ್ ಅಲ್ಲ ನೀನು ಮಾತಾಡಪ್ಪ ನೀನು ಮಾತಾಡಿ ಹಾಕಿಲ್ಲ
पर शेड्यूल ट्राइब के प्रोग्राम में शेड्यूल में आज कर्नाटका, दिल्ली से कर्नाटका आया। कर्नाटक रायचूर का डिस्ट्रिक्ट में घूम रहा हूँ। कुछ इधर से 2-4 कंप्लेंट आए थे डिफरेंट जो हमारे ट्राइबल बेटे, एसटी बेटे का इश्यूज थे, ग्रीवेंस थे, तो उनके बारे में मालूम हुआ तो आज ये शेड्यूल इधर डाल के आया। मगर मित्रों में आज तो देख पाया सुबह जो इधर का हॉस्पिटल, जो रिम्स हॉस्पिटल को विज़िट किया, मगर एक चीज़ ख़राब लगा क्या तो रिम्स हॉस्पिटल में बहुत कमी है। पहले तो मैन पावर कम है, डॉक्टर कम है, आउटसोर्सिंग एम्प्लॉयज़ कम है। फर्स्ट दिक्कत उधर ही आ गया, उधर ही मर गया, ख़त्म। सेकंड प्रॉब्लम उसका रेनोवेशन का ज़रूरत है। हर जगह जहाँ का जहाँ देखेगा तो सब जगह ख़राब चीज़ है। कौन सा भी छोटे छोटे बच्चे, बाल बच्चे पैदा होते, जहाँ भी जगह भी मिनिमम वो लोगों को ठंडी रहने के लिए एसी वगैरह कुछ नहीं है। फ़ैन सही नहीं चल रहे, इलेक्ट्रिसिटी का प्रॉब्लम है। उधर का छोटे छोटे बच्चों का रहने के लिए या तो 46 डिग्री से, इसमें भी बच्चे ऐसी वो कहीं फ़ैन नहीं है, कहीं फ़ैन नहीं है, उसके नीचे माँ लोग ऐसे लेके बैठे हुए। तो देखिए मित्रों, कर्नाटक का हालत क्या है। हॉस्पिटल का चीज़ तो ठीक नहीं है। मैं उसको पूरा देख के आया। उनका नोटिस हम आपको उसकी इमीडिएटली इधर का कलेक्टर को, डायरेक्टर को, जो इसका मेडिकल डायरेक्टर को एंड सेक्रेटरी, सबको नोटिस जारी होगा। कारण एक ही है, हॉस्पिटल तरह का नहीं है। मैं तमिलनाडु में देखा, तेलंगाना में देखा, महाराष्ट्र में देखा, जो 2-4 में घुमा उधर देखा, मगर उससे बहुत ख़राब है। इधर की गवर्नमेंट क्या कर रही पता नहीं। सेंट्रल गवर्नमेंट का बजट तो बहुत सारा आ रहा है। ये देश में जो पैदा हुआ बेटे को 2 चीज़ ज़रूरी है। उसमें पैदा हुआ बेटे को एजुकेशन का ज़रूरत है। कोई कुछ तकलीफ आया तो हॉस्पिटल ज़रूरी है। तो ये 2 चीज़ में कभी कमी नहीं करना। मैं उधर भी देखा, अच्छा नहीं है। आज मैं इधर क्या ट्राइबल वेलफेयर मैट्रिक डिग्री हॉस्टल में विज़िट किया। आप विज़िट किया तो इधर का भी हालत देखिए, बहुत ख़राब चीज़ है। डिग्री, इंटर डिग्री बच्चे हैं इधर, स्टूडेंट्स हैं, मगर आज तक ये लोगों को सिस्टम नाम के लिए रखा, इंटरनेट तो नहीं है। पानी का टैंक रखा, पानी नहीं आ रहा। बुक्स का कमी है, बच्चों को बुक्स का कमी है। फूड का कभी तकलीफ दे रहे कल के, बार प्रॉब्लम आ रहा फूड में। तो इधर के लोगों को हम भी इंक्वायरी किए तो आकर की जो है काम वाले, उसमें जो खाना माना पकाने वाले, वो लोगों को 2-3-5 महीने तक सैलरी नहीं दे रहे। तो आप समझो बच्चे मित्रों, इधर की गवर्नमेंट की हालत क्या है, इधर गवर्नमेंट ऑफिसर का हालत क्या देखिए। ये लोगों को 1 महीने में 1 दिन भी सैलरी कम लेट हुआ तो नहीं बच पाएगा। ये लोगों को 1-2 लाख रुपये सैलरी आता है। इधर का कलेक्टर रहने दो, एसपी रहने दो, गवर्नमेंट डिपार्टमेंट लाख रुपये से सैलरी किसी को नहीं है। वो लोगों को 31 1 तारीख तक सैलरी गिर रहा, मगर ये 15,000 में जॉब करने वाले के लिए टाइम को सैलरी नहीं दे रहे। ये 3-4 महीने, ये क्या बात है, कितना ख़राब चीज़ है। शर्म की बात है ये गवर्नमेंट की। ये कर्नाटक गवर्नमेंट का शर्मिंदा रहना चाहिए। इधर से जो गवर्नमेंट में जो अभी बैठे हुए राजनीति वाले भी होंगे, इधर के गवर्नमेंट ऑफिसर जो चीफ सेक्रेटरी से कलेक्टर तक जो भी होंगे। ಇದೇ ಸಂದರ್ಭದಲ್ಲಿ ಮುಖಂಡರಾದ ರವೀಂದ್ರ ಜಲ್ದಾರ್, ನರೇಂದ್ರ ನಾಯಕ, ರಘುವೀರ ನಾಯಕ, ಬಾಬು ನಾಯಕ ಹಾಗೂ ಜಿಲ್ಲಾ ಪರಿಶಿಷ್ಟ ಪಂಗಡ ವರ್ಗಗಳ ಕಲ್ಯಾಣಾಧಿಕಾರಿ ಶಿವಮಾನಪ್ಪ, ರಿಮ್ಸ್ ಆಸ್ಪತ್ರೆಯ ಮೆಡಿಸಿನ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸೂರ್ಯಕಾಂತ್, ಡಾಕ್ಟರ್ ಅರವಿಂದ್ ಸಾಗವಿ, ಡಾಕ್ಟರ್ ಜಯಕೃಷ್ಣ, ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಶರಣಬಸವ ಸೇರಿದಂತೆ ರಿಮ್ಸ್ ಆಸ್ಪತ್ರೆಯ ವಿವಿಧ ವಿಭಾಗದ ಮುಖ್ಯಸ್ಥರು, ವಿವಿಧ ವಸತಿ ನಿಲಯಗಳ ನಿಲಯ ಪಾಲಕರು ಇದ್ದರು. ಹೃದಯಾಘಾತವಾದ ವ್ಯಕ್ತಿಗೆ ಹೈದರಾಬಾದ್ ಯಶೋಧ ಆಸ್ಪತ್ರೆಯ ಸಹಯೋಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಎಕ್ಮೋ ಚಿಕಿತ್ಸೆಯ ಮೂಲಕ ಜೀವ ರಕ್ಷಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾಗಿರುವುದಾಗಿ ವಿಜಯ ಪಾಲಿಕ್ಲಿನಿಕ್ ಹೃದಯ ತಜ್ಞ ಡಾಕ್ಟರ್ ಅಜಿತ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಸುರೇಂದ್ರ ವೈ ಎಂಬುವವರು ಆಸ್ಪತ್ರೆಗೆ ದಾಖಲಾಗಿ ಪರೀಕ್ಷೆಗಳನ್ನು ನಡೆಸಿದಾಗ ಗಂಭೀರ ಸಮಸ್ಯೆಗಳಿರುವುದು ಪತ್ತೆಯಾಗಿತ್ತು. ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ಗೆ ರವಾನಿಸುವ ಬದಲು ಯಶೋಧ ಆಸ್ಪತ್ರೆಗೆ ಸಂಪರ್ಕಿಸಿ
ಸಂಪರ್ಕಿಸಿ ಎಕ್ನೋ ಚಿಕಿತ್ಸೆ ಸಂಪರ್ಕಿಸಿದಾಗ ಯಶೋಧ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ತಂಡ ಆಗಮಿಸಿ ಎಕ್ನೋ ಚಿಕಿತ್ಸೆ ಪ್ರಾರಂಭಿಸಲಾಯಿತು. ಚಿಕಿತ್ಸೆಗೆ ಸ್ಪಂದಿಸದಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಹೈದರಾಬಾದ್ ಯಶೋಧ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಒದಗಿಸಿದ್ದರಿಂದ ಗುಣಮುಖವಾಗಲು ಸಾಧ್ಯವಾಗಿದೆ. ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾದ ಎಕ್ನೋ ಚಿಕಿತ್ಸೆ ಜಿಲ್ಲಾ ಮಟ್ಟದಲ್ಲಿಯೂ ದೊರೆಯುವಂತಾಗಿರುವುದು ಬಹುವಿಧ ಆರೋಗ್ಯ ಸಮಸ್ಯೆ ಎದುರಿಸುವ ರೋಗಿಗಳಿಗೆ ದೊರೆತರೆ ಪ್ರಾಣ ರಕ್ಷಿಸಲು ಸಾಧ್ಯವಾಗಲಿದೆ. ಯಶೋಧ ಆಸ್ಪತ್ರೆಯ ನುರಿತ ತಂಡ ಆಗಮಿಸಿ ಚಿಕಿತ್ಸೆ ಒದಗಿಸಿದೆ. ಸಾರ್ವಜನಿಕರು ಎಕ್ನೋ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಪಡೆಯಲು ಸಾಧ್ಯವಾಗಿದೆ. ಎಲ್ಲರಿಗೂ ಎಕ್ನೋ ಚಿಕಿತ್ಸೆ ಒದಗಿಸಲು ಆಗುವುದಿಲ್ಲವಾದರೂ ಅಗತ್ಯವಿರುವವರ ಜೀವ ರಕ್ಷಣೆಗೆ ಸಹಕಾರಿಯಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಿರುವಂಗೆ ಹೃದಯಾಘಾತ ತುಂಬ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ಜನರು ಹೃದಯಾಘಾತ ಆಗಿ ಕತ್ತಾಗಿ ತೀರು ಹೋಗುತ್ತಿದ್ದಾರೆ. ಹಾಗಾಗಿ ಸಾವಿನ ಒಂದು ಮುಖ್ಯ ಕಾರಣ ಅಂದರೆ ಹೃದಯಾಘಾತ ಆಗಿದೆ. ಸೊ ನಮ್ಮ ರಾಯಚೂರಿನಲ್ಲಿ ಮೆಡಿಕಲ್ ಕೇಂದ್ರದಲ್ಲಿ ತುಂಬ ಮುಂದುವರೆದಿದ್ದೇವೆ. ಫಸ್ಟ್ ರಾಯಚೂರಲ್ಲಿ ಆಂಜಿಯೋಪ್ಲಾಸ್ಟಿ ಆಗ್ತಾ ಇರಲಿಲ್ಲ. ಕಳೆದ 10 ವರ್ಷದಿಂದ ರಾಯಚೂರಲ್ಲಿ ಆಂಜಿಯೋಗ್ರಾಮ್ ಆಗುತ್ತೆ. ಆಮೇಲೆ ಹೃದಯಾಘಾತ ಆದಾಗೆ ಫಸ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ಬೆಸ್ಟ್ ಟ್ರೀಟ್ಮೆಂಟ್ ಅಂತಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಅಂತೀವಿ. ಪ್ರಾಥಮಿಕ ಆಂಜಿಯೋಪ್ಲಾಸ್ಟಿ ಮಾಡಿದರೆ ಪ್ರಾಣ ಉಳಿಯೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಅದು ನಮ್ಮ ರಾಯಚೂರಿನಲ್ಲಿ ಕಳೆದ 10 ವರ್ಷದಿಂದ ಆಗಿದೆ. ಜನರು ಹೈದರಾಬಾದು ಬೆಂಗಳೂರು ಹೋಗೋದು ಪರದಾಟ ಆಗೋದು ಕಡಿಮೆ ಆಗಿದೆ. ತುಂಬ ಪ್ರಾಣನೂ ಉಳಿಯುತ್ತಿದೆ. ಬಟ್ ಏನೇ ಅಂದ್ರೂ ಸ್ವಲ್ಪ ಜನ ತುಂಬ ಸೀರಿಯಸ್ ಇರ್ತಾರೆ. ಎಷ್ಟೋ ಜನರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ತುಂಬ ವೀಕ್ ಆಗುತ್ತೆ. ಆ ಟೈಮಲ್ಲಿ ಪೇಷಂಟ್ಸ್ ಬಹಳ ಸೀರಿಯಸ್ ಇದ್ದು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು 2 ತಿಂಗಳ ಹಿಂದೆ ನಮ್ಮಲ್ಲಿ ಒಬ್ಬರು ಪೇಷಂಟ್ ಬಂದಿದ್ದರು. ಅವರು ಪೇಷಂಟು ಇಲ್ಲಿದ್ದಾರೆ. ಪೇಷಂಟ್ಗೆ ತೀವ್ರ ಹೃದಯಾಘಾತ ಆಗಿ ಅವ್ರದ್ದು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ 60% ಇರೋದು 30% ಆಗೋಗಿತ್ತು. ಆಮೇಲೆ ಒಂದು ಬಾರಿ ಅವ್ರ ಹಾರ್ಟು ನಿಂತು ಹೋಗಿತ್ತು. ಸೊ ಹಾರ್ಟ್ ನಿಂತು ಹೋದ್ಮೇಲೆ ನಾವು ಜಸ್ಟ್ ಕಂಪ್ರೆಷನ್ ಮಾಡಿ ಮತ್ತೆ ಹಾರ್ಟ್ ನಿಂತು ಹೋಗಿರೋದನ್ನು ಮರು ಚಾಲನೆ ಮಾಡಿ ಅವರಿಗೆ ಸ್ಟೆಂಟ್ ಹಾಕಿದ್ವಿ, ಅಂದರೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಸೊ ನಮ್ಗೆ ಏನು ತಿಳಿಬೇಕು ಅಂತಂದರೆ ಆಂಜಿಯೋಪ್ಲಾಸ್ಟಿ ಆದರೆ ಕೆಲಸ ಮುಗೀತು, ಪ್ರಾಣ ಉಳಿತು ಅಂತ ಅಲ್ಲ. ಆಂಜಿಯೋಪ್ಲಾಸ್ಟಿ ಆದಮೇಲೂ ಹಾರ್ಟ್ ಅಟ್ಯಾಕದ ಪರಿಣಾಮ ಒಂದು 48 ಗಂಟೆವರೆಗೆ ಇರುತ್ತೆ. ಹಾರ್ಟ್ ಎಷ್ಟು ವೀಕ್ ಆಗಿರುತ್ತೆ ಅಷ್ಟು ಸೀರಿಯಸ್ನೆಸ್ ಜಾಸ್ತಿ ಇರುತ್ತೆ. ಆಂಜಿಯೋಪ್ಲಾಸ್ಟಿ ಆದಮೇಲೆ ರಕ್ತ ಸಂಚಲನ ಏನೋ ಸ್ಟಾರ್ಟ್ ಆಯಿತು. ಬಟ್ ಹಾರ್ಟ್ ಸಡನ್ನಾಗಿ ವೀಕ್ ಆಗಿರೋದು ಮತ್ತೆ ಚೇತರಿಸ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಬ್ಬರೊಬ್ಬರಿಗೆ 3 ತಿಂಗಳ 6 ತಿಂಗಳು ತೊಗೊಳುತ್ತೆ. ಬಟ್ ಫಸ್ಟ್ 48 ಗಂಟೆಗಳಲ್ಲಿ ಹಾರ್ಟು ಹೇಗೆ ಚೇತರಿಸ್ಕೊಳ್ಳುತ್ತೆ, ಬಿ ಪಿ ಹೇಗೆ ಮೇಂಟೈನ್ ಆಗುತ್ತೆ, ಬಿ ಪಿ ಮೇಂಟೈನ್ ಆಗೋದ್ರಿಂದ ಕಿಡ್ನಿ ಫಂಕ್ಷನಿಂಗ್ ಹೇಗಿರುತ್ತೆ, ಇದೆಲ್ಲದರ ಮೇಲೆ ರೋಗಿ ಪ್ರಾಣ ಉಳಿಯುತ್ತೋ ಇಲ್ಲೋ ಅಂತ ನಮಗೆ ಒಂದು ಡಿಸಿಷನ್ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಪೇಷಂಟಲ್ಲಿ ಆಂಜಿಯೋಪ್ಲಾಸ್ಟಿ ಆದ್ರೂ ಒಂದು 6ರಿಂದ 12 ಗಂಟೆ ಆದಮೇಲೂ ಬಿ ಪಿ ಪರ್ಸಿಸ್ಟೆಂಟ್ ಆಗಿ ತುಂಬ ಕಡಿಮೆ ಇತ್ತು. ಬಿ ಪಿ 70, 80, 90 ಇತ್ತು. ಬಿ ಪಿ ಹೆಚ್ಚಾಗೋಕ್ಕೆ ಒಂದು 3ರಿಂದ 4 ಇಂಜೆಕ್ಷನ್ಸ್ ಕೊಡ್ತಾಯಿದ್ವಿ. ಕ್ರಮೇಣವಾಗಿ ಯೂರಿನ್ ಅಂದರೆ ಮೂತ್ರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಡೌಟ್ ಇತ್ತು. ಈ ಟೈಪ್ ಪೇಷಂಟ್ಸ್ಗೆ ಹಾರ್ಟ್ ಅಟ್ಯಾಕಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಆಗುತ್ತೆ. ಹಾರ್ಟ್ ವೀಕ್ ಆಗುತ್ತೆ, ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಅದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಈ ಟೈಪ್ ಪೇಷಂಟ್ಸು ನಾವು ಹಾಗೇ ಬಿಟ್ಟರೆ ಉಳಿಯೋ ಚಾನ್ಸು ಒಂದು 10ರಿಂದ 20% ಆಗುತ್ತೆ. ಬಟ್ ಈ ಟೈಪ್ ಪೇಷಂಟ್ಸಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇದೆ. ಅದರಲ್ಲಿ ಒಂದು ಅಡ್ವಾನ್ಸ್ಡ್ ಫೆಸಿಲಿಟಿ ಏನಂತಂದರೆ ಎಕ್ಮೋ ಅಂತ ಅಂತೀವಿ. ಅದಕ್ಕೆ ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನರೇಟರ್ ಅಂತ ಅಂತೀವಿ. ಅದೇನು ಮಾಡುತ್ತೆ ಎಕ್ಮೋ ಅಂತಂದರೆ, ಈ ಹಾರ್ಟ್ ವೀಕ್ ಇದ್ದಾಗ ಹಾರ್ಟನ್ನು ಸಪೋರ್ಟ್ ಮಾಡುತ್ತೆ. ಹಾರ್ಟನ್ನು ಸಪೋರ್ಟ್ ಮಾಡೋದ್ರಿಂದ ಅದೇನು ರೋಗಿ ಉಳಿಯೋ ಚಾನ್ಸ್ 10ರಿಂದ 20% ಇರುತ್ತೆ, ಉಳಿಯೋ ಚಾನ್ಸು 70ರಿಂದ 80% ಆಗುತ್ತೆ. ಅದು ಎಕ್ಮೋ ಅಂದರೆ ಒಂದು ಆರ್ಟಿಫಿಷಿಯಲ್ ಹಾರ್ಟ್ ಇದ್ದಂಗೆ. ಹಾರ್ಟ್ ಕೆಲಸ ಏನು ಮಾಡಬೇಕು ಅದು ಮಷೀನ್ ಮಾಡುತ್ತೆ. ಸೊ ಉಸಿರಾಟದ ತೊಂದರೆ ಇತ್ತಂದರೆ ಲಂಗ್ಸ್ ಕೆಲಸ ಏನು ಮಾಡಬೇಕು ಅದನ್ನು ಈ ಮಷೀನ್ ಮಾಡುತ್ತೆ. ಸೊ ಇದು ಎಕ್ಮೋ ಫೆಸಿಲಿಟಿ. ಹೈದರಾಬಾದ್ನ ಯಶೋಧ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಭರತ್ ವಿಜಯ್ ಪುರೋಹಿತ್ ಮಾತನಾಡಿ, ಹೃದಯ ಸಂಬಂಧಿತ ರೋಗಿಗಳಿಗೆ ಲಭ್ಯವಿರುವ ಔಷಧಿ ಶಸ್ತ್ರಚಿಕಿತ್ಸೆಯೊಂದಿಗೆ ನವೀನ ತಂತ್ರಜ್ಞಾನ ಎಕ್ನೋ ಚಿಕಿತ್ಸೆಯಿಂದ ರೋಗಿ ಜೀವ ಉಳಿಸಲು ಸಹಕಾರಿಯಾಗುತ್ತದೆ. ಕೃತಕ ಉಸಿರಾಟ, ರಕ್ತದೊತ್ತಡ ಸೇರಿ ಇತರೆ ಸಮಸ್ಯೆ ಎದುರಿಸುತ್ತಿರುವ ರೋಗಿಯ ದೇಹ ನಿಯಂತ್ರಣದಲ್ಲಿಡಲು ಎಕ್ನೋ ಚಿಕಿತ್ಸೆ ಅವಶ್ಯಕ, ಯಶಸ್ವಿ ಪ್ರಯತ್ನವಾಗಿದೆ ಎಂದರು.
ಸಮಯ ಹಾಗೂ ರೋಗಿಯ ಸಾಗಣೆ ಸಮಸ್ಯೆಯನ್ನು ನೀಗಿಸಲು ಎಕ್ನೋ ಚಿಕಿತ್ಸೆ ಅಗತ್ಯವಾಗಿದೆ. ಹೈದರಾಬಾದ್, ಮುಂಬೈ ಸೇರಿದಂತೆ ಮೆಟ್ರೋ ನಗರಗಳಲ್ಲಿ ದೊರೆಯುತ್ತಿದ್ದ ಎಕ್ನೋ ಚಿಕಿತ್ಸೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿಯೂ ದೊರೆಯುವಂತಾಗಿದೆ ಎಂದರು. आज के ज़माने में जो लेटेस्ट और एडवांस टेक्नोलॉजी है, हार्ट अटैक में या कोई भी सीरियस इन्फेक्शन हो जाए जिससे कि बॉडी का ऑक्सीजन लेवल डाउन हो जाए या ब्लड प्रेशर डाउन हो जाए, ऐसे कंडीशन में पेशेंट को इलाज करने के लिए दवाई दी जाती है, लेकिन दवाई को काम करने में या जो ऑपरेशन करते हैं या हम एंजियोप्लास्टी करते हैं उस सब का इफ़ेक्ट आने में थोड़ा वक्त लगता है. उस वक्त तक बॉडी को सपोर्ट करने के लिए, ऑक्सीजन लेवल मेंटेन करने के लिए, ब्लड प्रेशर मेंटेन करने के लिए हमें सपोर्ट सिस्टम की ज़रूरत पड़ती है. जिस तरह किडनी फेलियर होने से हम डायलिसिस पे सपोर्ट लेते हैं, लंग्स फेलियर होता है तो हम वेंटिलेटर का सपोर्ट लेते हैं, तो उसी हिसाब से जब हमको और भी ज़्यादा सीरियस सपोर्ट की ज़रूरत पड़ती है तब हम एक्मो की सपोर्ट लेते हैं. एक्मो से बॉडी का ब्लड प्रेशर भी इम्प्रूव होता है और उसके साथ साथ बॉडी में ऑक्सीजन लेवल भी इम्प्रूव हो जाता है, जिससे कि बॉडी को रिकवर करने में वक्त मिल जाता है, दवाइयों को काम करने में वक्त मिलता है और ट्रीटमेंट का भी असर आने में वक्त मिलता है और उससे पेशेंट की जान बचने की संभावनाएं बढ़ जाती है. लेकिन लोगों के मन में ये धारणा है कि जो इक्मो जैसी एडवांस टेक्नोलॉजी है वो सिर्फ बड़े बड़े शहरों में ही पॉसिबल है, जैसे दिल्ली है, बॉम्बे है, हैदराबाद है, बेंगलोर है, चेन्नई है, कलकत्ता, ऐसे मेट्रो सिटीज़ में ही ये फैसिलिटी अवेलेबल है. लेकिन डॉक्टर साहब के पेशेंट की ट्रीटमेंट्स के सक्सेस से हमें ये पता चला है और हमारा ये एक्सपीरियंस और हमारा कॉन्फिडेंस और भी बढ़ा है कि ऐसी फैसिलिटी हम और भी रिमोट एरिया में भी लेके जा सकते हैं, जहाँ पे कि ऐसे बहुत से पेशेंट हैं जो इन फैसिलिटीज़ के अभाव में पेशेंट को जान की रिस्क आ जाती है. ಯಶೋಧ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವೆಂಕಟರಮಣ ಮಾತನಾಡಿ, ಕಳೆದ 3 ದಶಕಗಳಿಂದ ಗುಣಮಟ್ಟದ ಚಿಕಿತ್ಸೆ ಒದಗಿಸುತ್ತಾ ಬಂದಿರುವ ಯಶೋಧ ಆಸ್ಪತ್ರೆ ಜಗತ್ತಿನ ಗುಣಮಟ್ಟ ಚಿಕಿತ್ಸೆಗೆ ಪ್ಲಾಟಿನಂ ಸೆಂಟರ್ ಎಂಬ ಪ್ರಶಸ್ತಿಗೆ ಭಾಜನವಾಗಿದೆ. ಅಮೆರಿಕ ಸೇರಿದಂತೆ ಯಾವುದೇ ದೇಶದಲ್ಲಿ ದೊರೆಯುವ ಚಿಕಿತ್ಸೆ ಗುಣಮಟ್ಟವನ್ನು ಯಶೋಧ ಆಸ್ಪತ್ರೆ ಒದಗಿಸುತ್ತಾ ಬಂದಿದೆ. ಹೃದಯ ಸಂಬಂಧಿ ರೋಗಿಗಳು ಹೆಚ್ಚಳವಾಗುತ್ತಿರುವುದು ಕಳವಳಕಾರಿ. ಆರೋಗ್ಯ ರಕ್ಷಣೆಗೆ ಅತ್ಯಾಧುನಿಕ ಚಿಕಿತ್ಸಾ ವ್ಯವಸ್ಥೆಯನ್ನು ಯಶೋಧ ಆಸ್ಪತ್ರೆ ಅಳವಡಿಸಿಕೊಂಡಿದೆ. ಎಕ್ಮೋ ಚಿಕಿತ್ಸೆ ಆರ್ಟಿಫಿಷಿಯಲ್ ಆಗಿ ರೋಗಿಯ ಜೀವ ರಕ್ಷಣೆಗೆ ಸಾಧನೆಯಾಗಿದೆ. ಜೀವ ಉಳಿಸಲು ಸಮಯ ವೈದ್ಯರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಸಕಾಲದಲ್ಲಿ ಚಿಕಿತ್ಸೆ ದೊರೆತರೆ ರೋಗಿ ಉಳಿಸಲು ಸಾಧ್ಯವಿದ್ದು ಸಾರ್ವಜನಿಕರು ಸದುಪಯೋಗ ಪಡೆಯಬೇಕು ಎಂದರು. ప్రాపర్ ట్రీట్మెంట్ అయిన తర్వాత కూడా ఆ టైం వరకు అయిపోయిన డ్యామేజ్ నుంచి కోలుకుంటూ కూడా దేర్ ఇస్ ఆల్మోస్ట్ చాలా మందికి సడన్ గా డెత్స్ అవుతుంది. ఇట్ ఈస్ నాట్ అబౌట్ వన్ పర్టికులర్ పేషెంట్. ఇది ఎవరికైనా జరగవచ్చు, మన ఫ్యామిలీలో జరగవచ్చు, మీకు జరగవచ్చు, నాకు జరగవచ్చు, బంధువుల్లో జరగవచ్చు, ఎవరికైనా జరగవచ్చు. కాస్ట్ గురించి వద్దాం, నేను ఒక్కొక్క పాయింట్ చెప్తాను, కాస్ట్ గురించి మళ్ళీ వద్దాం. ఫస్ట్ పాయింట్ ఏంటంటే, ఇలాంటి సిచ్యువేషన్స్లో సడన్గా కానీ ఒకళ్ళ గుండె ఆగిపోతే మనం చేయగలిసేది ఏంటి? ఏదైనా హాస్పిటల్లో కొంతసేపు చెస్ట్ కంప్రెషన్ ఇస్తారు, ఎడ్రినలిన్ ఇస్తారు, ట్యూబ్ వేసి వెంటిలేటర్ పెడతారు. ఒక 15 నిమిషాలు పంపింగ్ చేసిన తర్వాత ఆ హాస్పిటల్లో ఫెసిలిటీ ఉంటే యాంజియోప్లాస్టీ, యాంజియోగ్రామ్ చేయడానికి ట్రై చేస్తారు. అప్పటికి కూడా పేషెంట్ ఇంకా కానీ సర్వైవ్ అవ్వడానికి ఛాన్స్ లేకుండా కార్డియాక్ అరెస్ట్ అవుతుంటే డిక్లేర్ చేస్తారు. వాళ్ళు డాక్టర్లు కావచ్చు, వాళ్ళు లాయర్లు కావచ్చు, వాళ్ళు జడ్జిలు కావచ్చు, పొలిటీషియన్స్ కావచ్చు, ప్రతి నిమిషంకి కోట్లు సంపాదించిన వాళ్ళు కూడా కావచ్చు. మనం చాలామంది చూస్తుంటాం. కెనడాలో మన సూపర్ స్టార్ గారి పరిస్థితి కానీ, మా దగ్గర చాలామంది పొలిటీషియన్ పరిస్థితి కానీ, ఎవరికి కూడా సడన్గా మ్యాసివ్ కార్డియాక్ అరెస్ట్ వస్తే సర్వైవ్ చేయడము మన దగ్గర ఎన్ని ఫెసిలిటీస్ ఉన్నా, ఎంత డబ్బులు ఉన్నా కూడా ఒక్కొక్కసారి సాధ్యం కాదు. ఈ పరిస్థితుల్లో ఇక్మో ఎట్లా ప్లే చేస్తారు? ఇక్మో ఎట్లా ప్లే చేస్తుందంటే, ఇలాంటి సిచ్యువేషన్స్లో కూడా వేర్ ఎవ్రీ నార్మల్ ఫెసిలిటీ ఫెయిల్,
ಈ ಸಂದರ್ಭದಲ್ಲಿ ಚಿಕಿತ್ಸೆಗೆ ಒಳಗಾದ ಸುರೇಂದ್ರ, ಗೌತಮ್ ಚಂದ್ ಗಿನಿಯಾ ಸೇರಿ ಹಲವರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾರಿ ಶಕ್ತಿ ವಂದನಾ ಕಾಯ್ದೆ ಜಾರಿಗೊಳಿಸಲು ಮುಂದಾಗಿರುವುದು ಮಹತ್ವದ ಹೆಜ್ಜೆಯಾಗಿದ್ದು, ದೇಶದ ನಾಯಕರಿಗೆ ನೀಡಿದ ಕೊಡುಗೆಯಾಗಿದೆ ಎಂದು ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುಗುಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 16 ವರ್ಷಗಳಿಂದ ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕೆನ್ನುವ ಪ್ರಯತ್ನ ಸಾಕಾರವಾಗದೆ ಹೋಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಮೂಲಕ ಸಮಾನ ಅವಕಾಶಗಳನ್ನು ನೀಡಲು ನಾರಿ ಶಕ್ತಿ ವಂದನೆ ಕಾಯ್ದೆ ರೂಪಿಸಿ ವಿಶೇಷ ಅಧಿವೇಶನದಲ್ಲಿ ಅನುಮೋದನೆ ಪಡೆಯಲು ಮುಂದಾಗಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳು ಬೆಂಬಲಿಸಿ ಮಹಿಳೆಯರಿಗೆ ರಾಜಕೀಯ ಸ್ಥಾನ ಒದಗಿಸಲು ಬೆಂಬಲಿಸಬೇಕೆಂದರು. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಮಹಿಳೆಯರ ರಕ್ಷಣೆ, ಅವಕಾಶ ನೀಡಲು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಬೇಟಿ ಬಚಾವ್, ಬೇಟಿ ಪಢಾವ್ ಯೋಜನೆ, ಸುಕನ್ಯಾ ಸಮೃದ್ಧಿ, ಮಾತೃವಂದನಾ ಪೋಷಣಾ ಅಭಿಯಾನ, ಪ್ರಧಾನ್ ಮಂತ್ರಿ ಜನ್ ಧನ್ ಯೋಜನೆ, ಮುದ್ರಾ ಯೋಜನೆಯ ಮೂಲಕ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸಿದೆ. ಲಕ್ ಪಟ್ಟಿ, ನಮೋ ಡ್ರೋನ್ ಯೋಜನೆಗಳಿಗೆ ಮಹಿಳೆಯರಿಗೆ ತರಬೇತಿ ನೀಡಿ ತಂತ್ರಜ್ಞಾನ, ಉದ್ಯಮಶೀಲತೆಯನ್ನು ಒದಗಿಸಲಾಗುತ್ತಿದೆ. 2047 ಗುರಿಯೊಂದಿಗೆ ದೇಶವನ್ನು ಜಗತ್ತಿನಲ್ಲಿಯೇ ನಂಬರ್ 1 ಸ್ಥಾನಕ್ಕೆ ತಂದು ನಿಲ್ಲಿಸುವ ಸಂಕಲ್ಪ ಮಾಡಿರುವ ಪ್ರಧಾನಿ ಮೋದಿಯವರನ್ನು ಎಲ್ಲ ಮಹಿಳೆಯರು ಬೆಂಬಲಿಸಬೇಕು ಎಂದರು. ನಾರಿ ಶಕ್ತಿ ಕಾಯ್ದೆ ಕುರಿತು ಮೋರ್ಚಾದಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಡಬೇಕು, ನಮಗೆ ಸಪೋರ್ಟ್ ಕೊಡಬೇಕಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ತಮಗೆಲ್ಲರಿಗೂ ಅನಿಸುತ್ತಾ ಸರ್, ಈಗ ಈ 75 ವರ್ಷದಿಂದಲೂ ಕೂಡ ನಮ್ಮ ಮಹಿಳಾ ಮೀಸಲಾತಿಯನ್ನು ಹಾಗೆ ರಿಸರ್ವೇಷನ್ ಅನ್ನು ಮುಂದೆ ದೂಡಲಾಗ್ತಾ ಇದೆ ಸರ್. ಈಗ ನಮ್ಮ ಮೋದಿಜಿ ಸರ್ಕಾರ ಬಂದಾಗ ಆ ಮೀಸಲಾತಿಯನ್ನು ಜಾರಿ ತರುವಂಥ ಅವಕಾಶ ಮೋದಿಜಿಯವರಿಗೆ ಸಿಕ್ಕಿರೋದು ಮತ್ತು ನಮ್ಮ ಸರ್ಕಾರಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ ಇದ್ದೀವಿ. ಮೊದಲನೇದಾಗಿ ಈಗ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮೋದಿಜಿಯವರು ಮೊದಲನೇದು ಮಹಿಳೆಯರಿಗೆ ಸ್ವಚ್ಛ ಭಾರತ ಅಭಿಯಾನದಿಂದ ಸ್ಟಾರ್ಟ್ ಮಾಡಿದೆ ಸರ್ 2014ರಲ್ಲಿ. ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆ, ಪ್ರತಿಯೊಂದು ಯೋಜನೆಗಳು ಮಹಿಳೆಯರಿಗೆ ಆದ್ಯತೆ ಕೊಡ್ತಾ ಬಂದಿದ್ದಾರೆ ಸರ್. ಅದೇ ನಮಗೆ ಇವಾಗ ಕಟ್ಟೆ ಕಡೆದಾಗಿ ನಮಗೆ ಲಾಸ್ಟ್ ನಮ್ಮ ಮಹಿಳೆಯರು ಯಾವ ರಂಗದಲ್ಲಿಯೂ ಕಡಿಮೆ ಇಲ್ಲ ಅನ್ನೋದಕ್ಕೋಸ್ಕರ ಈಗ 33% ರಿಸರ್ವೇಷನ್ ಅನ್ನು ಈ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ, ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಕೂಡ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಅದನ್ನು ಮೀಸಲಾತಿ ನೀತಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದು, ಅದು ಉದ್ದೇಶಪೂರ್ವಕವಾಗಿ ಇವಾಗ ಭಾಗವಹಿಸಬೇಕು, ಅದು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತು 16, 17 ಮತ್ತು 18ನೇ ತಾರೀಕು ವಿಶೇಷ ಸಭೆಯನ್ನು ಕರೆದು ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಸರ್. ಮತ್ತು ಅದೇ ರೀತಿಯಾಗಿ ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣವಾಗಿದ್ದಾರೆ. ಮತ್ತು ಮೋದಿಜಿಯವರು ಲಖಪತಿ ದೀದಿ ಮತ್ತು ಅದೇ ರೀತಿಯಾಗಿ ನಮ್ಮ ಡ್ರೋನ್ ದೀದಿ ಈ ಯೋಜನೆಗಳನ್ನು ಕೂಡ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ಮತ್ತು ಈ PM ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತಮ್ಮ ಅಂದರೆ ಮನೆಗಳನ್ನು ಕೂಡ ಮಹಿಳೆಯರಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಅನುಮೋದನೆ ಮಾಡಿ ಕೊಟ್ಟಿದ್ದಾರೆ ಸರ್. ಅದು ಸಂಖ್ಯೆ ಸಮೇತವಾಗಿ ನಿಮಗೆ ಕೊಟ್ಟಿರುವ ಪತ್ರಿಕೆಯಲ್ಲಿ ಇದೆ ಸರ್. ಅದನ್ನು ಆದರೆ ಈಗ ನಾವು ಈ ಉದ್ದೇಶ ಯಾಕಾಗಿದೆ ಅಂತಂದರೆ ಸರ್, ನಮ್ಮ ಮುಂದಿನ ಈ 2047ರಲ್ಲಿ ವಿಕಸಿತ ಭಾರತಕ್ಕಾಗಿ ನಾವು ಈ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀವಿ, 33% ರಿಸರ್ವೇಷನ್. ಯಾಕಂದರೆ ನಮ್ಮ ಮೋದಿಜಿಯವರು ಯಾವುದೇ ಒಂದು ಮುಂದಾಲೋಚನೆ ಕಾರ್ಯಕ್ರಮಗಳನ್ನು ಇಟ್ಕೊಂಡ್ಬಿಟ್ಟು ಮಾಡ್ತಾ ಇರೋದು ಸರ್. ಯಾಕಂದರೆ ಪ್ರತಿಯೊಂದು ಯಾವುದೇ ಮಹಿಳೆಯೂ ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಸಂಯೋಜಿತವಾಗಿ ತಮ್ಮ ಕಾರ್ಯವನ್ನು ನೀತಿಯಿಂದ ಮತ್ತು ಯಾವುದೇ ಮಿಸ್ಯೂಸ್ ಮಾಡದೇನೆ ಅದನ್ನು ಕಾರ್ಯಕ್ರಮವನ್ನು ಮುಗಿಸೋದು ಮಹಿಳೆಯರು ಅನ್ನೋದಕ್ಕೆ ಸಾಬೀತುಪಡಿಸ್ಕೊಂಡಿದ್ದಾರೆ ಸರ್. ಅದಕ್ಕೆ ಉದಾಹರಣೆಯಾಗಿ ಮುದ್ರಾ ಯೋಜನೆಯಲ್ಲಿ ತಗೊಂಡಿರುವಂತಹ ಮುದ್ರಾ ಲೋನ್ಗಳನ್ನು ಮಹಿಳೆಯರು ಸಾಬೀತಾಗಿ ಸರಿಯಾಗಿ ಕಟ್ಕೊಂಡು ಹೋಗೋದು. ಸ್ಟಾರ್ಟಿಂಗ್ 5,50,000ದಿಂದ 20 ಲಕ್ಷದವರೆಗೆ ಕೂಡ ಯೋಜನೆಗಳನ್ನು ಪಡ್ಕೊಂಡಿದ್ದಾರೆ ಸರ್ ಮಹಿಳೆಯರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಮಾ ಅಶೋಕ್ ಗಸ್ತಿ, ಅಶ್ವಿನಿ, ಆದಿಲಕ್ಷ್ಮಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ.
ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನ ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಡಿಯಾ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಮಧುರಾ ಕಾಲೋನಿ, ಬೋಳಮನದೊಡ್ಡಿ ರೋಡು, ರಾಯಚೂರು. ಲೋಕಾರ್ಪಣೆ ಸಮಾರಂಭ ಮಂಗಳವಾರ ದಿನಾಂಕ 14/4/2026 ಬೆಳಗ್ಗೆ 8 ಗಂಟೆಗೆ ಪಿರಮಿಡ್ ಅವಗಾಹನೆ ರ್ಯಾಲಿ, ಬೆಳಗ್ಗೆ 9:30ಕ್ಕೆ ಉದ್ಘಾಟನೆ ಮತ್ತು ಜ್ಯೋತಿ ಪ್ರಜ್ವಲನೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ಪ್ರಾಣ ಪ್ರತಿಷ್ಠಾಪನೆ, ಸಂಗೀತ ಧ್ಯಾನದೊಂದಿಗೆ ಮಧ್ಯಾಹ್ನ 12ರಿಂದ 1:30ರವರೆಗೆ ಸಜ್ಜನ ಸಾಂಗತ್ಯ. ಎಲ್ಲರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಬಿ ಗೋವಿಂದ್ ಅಧ್ಯಕ್ಷರು, ಎ ಕೋಟೇಶ್ವರರಾವ್ ನ್ಯೂ ಐಜೆ ಮಾಸ್ಟರ್ ಹಿರಿಯ ಸಲಹೆಗಾರರು, ಗಾಣಧಾಳ ಲಕ್ಷ್ಮೀಪತಿ ಸಲಹೆಗಾರರು, ಕೆ ಭೀಮಾಶಂಕರ್ ಸಲಹೆಗಾರರು, ಜಿಆರ್ ಬಸಣ್ಣ ಕಾರ್ಯದರ್ಶಿ ಹಾಗೂ ಮಾರಂ ಹೇಮನಾರಾಯಣ ಪಿರಮಿಡ್ ಮಾಸ್ಟರ್. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B, ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್ ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್ ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ,
ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಬಿಎಸ್ಎನ್ಎಲ್ ಎಂಟಿಎನ್ಎಲ್ ಸಂಸ್ಥೆಗಳಿಂದ ನಿವೃತ್ತರಾದ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ನೀಡುವಲ್ಲಿ ವಿಳಂಬವಾಗಿರುವುದನ್ನು ಖಂಡಿಸಿ ಅಖಿಲ ಭಾರತ ಬಿಎಸ್ಎನ್ಎಲ್ ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ನಗರದಲ್ಲಿ ಪ್ರತಿಭಟನೆ ನಡೆಸಿದ ಪಿಂಚಣಿದಾರರು ಫೆಬ್ರವರಿ 27ರಂದು ಹೊರಡಿಸಲಾದ ಡಿಪಿಇ ಆದೇಶವನ್ನು ತಕ್ಷಣ ಜಾರಿಗೆ ತರಬೇಕೆಂದು, ಗ್ರಾಹಕ ಬೆಲೆ ಸೂಚ್ಯಂಕ ಆಧರಿಸಿ ಪ್ರತಿ ತ್ರೈಮಾಸದಲ್ಲಿ ಕೈಗಾರಿಕಾ ತುಟ್ಟಿ ಭತ್ಯೆ ಪರಿಷ್ಕರಣೆ ಮಾಡುವ ಪದ್ಧತಿ ಸ್ಥಾಪಿತ ಇದ್ದರೂ ಈ ಬಾರಿ ಅನಗತ್ಯ ವಿಳಂಬವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 1997, 2007 ಹಾಗೂ 2017 ವೇತನ ಮಾಪಕಗಳ ಅಡಿಯಲ್ಲಿ ಸಿಪಿಎಸ್ಸಿ ಉದ್ಯೋಗಗಳಿಗೆ ಜನವರಿ 1ರಿಂದ ಅನ್ವಯವಾಗುವ ಐಡಿಎ ದರಗಳನ್ನು ನಿಗದಿಪಡಿಸಲಾಗಿದೆ. 2007ರ ವೇತನ ಮಾಪಕಕ್ಕೆ ಅನುಗುಣವಾಗಿ ಡಿಒಟಿ ಐಡಿಎ ಪಿಂಚಣಿದಾರರು ಡಿಆರ್ ಹೆಚ್ಚಳಕ್ಕೆ ಅರ್ಹರಾಗಿದ್ದಾರೆ. ಈ ಆದೇಶದ ಅನುಷ್ಠಾನ ಸಂಬಂಧಿತ ಜವಾಬ್ದಾರಿ ದೂರ ಸಂಪರ್ಕ ಇಲಾಖೆ ಮೇಲಿದ್ದರೂ ಇನ್ನು ಜಾರಿಗೊಳಿಸದಿರುವುದು ಲಕ್ಷಾಂತರ ಪಿಂಚಣಿದಾರರಲ್ಲಿ ಆತಂಕ ಹಾಗೂ ಅಸಮಾಧಾನಕ್ಕೆ ಕಾರಣವಾಗಿದೆ. ದೇಶಾದ್ಯಂತ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಬಿಎಸ್ಎನ್ಎಲ್ ಎಂಟಿಎನ್ಎಲ್ ಪಿಂಚಣಿದಾರರು ಇದರಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಕೂಡಲೇ ಫೆಬ್ರವರಿ 27ರ ಡಿಪಿಇ ಆದೇಶವನ್ನು ತಕ್ಷಣ ಜಾರಿಗೆ ತರಬೇಕು. ಜನವರಿ 1ರಿಂದ ಅನ್ವಯವಾಗುವಂತೆ ಹೆಚ್ಚಿದ ಡಿಆರ್ ನೀಡಬೇಕು. ಆದೇಶದ ಪ್ಯಾರಾ 5 ಹಿಂತೆಗೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ತುಟ್ಟಿ ಪರಿಹಾರವನ್ನು ಸ್ವಯಂಚಾಲಿತವಾಗಿ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಏಪ್ರಿಲ್ 30ರಂದು ದೇಶಾದ್ಯಂತ ಸಿಸಿಎ ಬಿಎಸ್ಎನ್ಎಲ್ ಕಚೇರಿಗಳ ಮುಂದೆ ಬೃಹತ್ ಶಾಂತಿಯುತ ಧರಣಿ ನಡೆಸಲಾಗುವುದು ಎಂದು ಪಿಂಚಣಿದಾರರು ಎಚ್ಚರಿಕೆ ನೀಡಿದರು. ನಮಗೆ ಬೇಕು ನ್ಯಾಯ ಬೇಕು, ನಮಗೆ ಬೇಕು ಬರಲಿ ಒಗ್ಗಟ್ಟಿರಲಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ವರ್ಕರ್ಸ್ ಯೂನಿಟಿ, ಪೆನ್ಷನರ್ಸ್ ಯೂನಿಟಿ ಜಿಂದಾಬಾದ್, ಪೆನ್ಷನರ್ಸ್ ಯೂನಿಟಿ ಜಿಂದಾಬಾದ್, ಪೆನ್ಷನರ್ಸ್ ಯೂನಿಟಿ ಜಿಂದಾಬಾದ್, ಪೆನ್ಷನರ್ಸ್ ಯೂನಿಟಿ ಜಿಂದಾಬಾದ್, ಪಿಡಬ್ಲ್ಯೂಎ ಜಿಂದಾಬಾದ್. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇಂಡೆಕ್ಸ್ ಮೇಲೆ ನಮಗೆ ಒನ್ಸ್ ಇನ್ 3 months ಐಡಿಯಾ ಅಂದರೆ DNS ರಿಲೀಫ್ ಪೆನ್ಷನರ್ಸಿಗೆ ಕೊಡ್ತಿದ್ರು. ಇದು ಪ್ರಾಕ್ಟೀಸ್ ಇದೆ. ಈಗ ಆಲ್ ಆಫ್ ಎ ಸಡನ್ ಈಗ ಜನವರಿ 26ರಿಂದ ನಮಗೆ DA ಏನಾದರೂ ಯಾವ ಪಬ್ಲಿಕ್ ಸೆಕ್ಟರ್ನಿಗೆ ಪೇಯಿಂಗ್ ಕೆಪಾಸಿಟಿ ಇರ್ತದೆ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ, ಈ ಫಾರ್ ಎಕ್ಸಾಂಪಲ್ BSNL MTNL ಅಂಥವ್ರು ಮಾತ್ರ DA ಕೊಡ್ಬೋದು, ಉಳಿಕಿದವ್ರಿಗಿಲ್ಲ. ಬಟ್ ನಾವು ಏನಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನರ್ಸ್, ಅಬ್ಸಾರ್ಬ್ಡ್ ಪೆನ್ಷನರ್ಸ್, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪೆನ್ಷನ್ ಬರ್ತದೆ, ಫಂಡ್ ಆಫ್ ಇಂಡಿಯಾ ಅಂತ ಬರ್ತದೆ, ಸಿವಿಲ್ ಎಸ್ಟಿಮೇಟ್. ನಮಗೆ ಆಫ್ಟರ್ ರಿಟೈರ್ಮೆಂಟ್ ನಾವು ಅಬ್ಸಾರ್ಬ್ಡ್ ಎಂಪ್ಲಾಯೀಸ್ ಪ್ರತಿ ಸಾರಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಮೇಲೆ ನಮಗೆ ಒನ್ಸ್ ಇನ್ 3 months ಐಡಿಯಾ ಅಂದರೆ DNS ರಿಲೀಫ್ ಪೆನ್ಷನರ್ಸಿಗೆ ಕೊಡ್ತಿದ್ರು. ಎವ್ರಿ ಟೈಮ್ ವರ್ಷಗಟ್ಟಲೆ ಕೊಡ್ತಾ ಬಂದ್ರೆ ಅದು ಇದು ಪ್ರಾಕ್ಟೀಸ್ ಇದೆ. ಈಗ ಆಲ್ ಆಫ್ ಎ ಸಡನ್ ಈಗ ಜನವರಿ 26ರಿಂದ ನಮಗೆ DA ಡ್ಯೂ ಇತ್ತು 3.5% ಎನ್ಹಾನ್ಸ್ಡ್ DA. ಅದೇನು ಮಾಡಿದರು, 27ನೇ ಫೆಬ್ರವರಿಗೆ DPದವರು ಒಂದು ಆರ್ಡರ್ ಇಶ್ಯೂ ಮಾಡಿದರು. ಏನಾದರೂ ಯಾವ ಪಬ್ಲಿಕ್ ಸೆಕ್ಟರ್ನಿಗೆ ಪೇಯಿಂಗ್ ಕೆಪಾಸಿಟಿ ಇರ್ತದೆ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ, ಈ ಫಾರ್ ಎಕ್ಸಾಂಪಲ್ BSNL MTNL ಅಂಥವ್ರು ಮಾತ್ರ DA ಕೊಡ್ಬೋದು, ಉಳಿಕಿದವ್ರಿಗಿಲ್ಲ. ಬಟ್ ನಾವು ಏನಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನರ್ಸ್, ಅಬ್ಸಾರ್ಬ್ಡ್ ಪೆನ್ಷನರ್ಸ್,
ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪೆನ್ಷನ್ ಬರ್ತದೆ. ಆಮೇಲೆ ನಮಗೆ ಪೆನ್ಷನರಿ ಬೆನಿಫಿಟ್ಸ್ ಸೆಂಟ್ರಲ್ ಗೌರ್ಮೆಂಟೇ ಕೊಡ್ತದೆ. ಪೆನ್ಷನ್ ಬರೋದು ನಮಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಬರ್ತದೆ. ಸಿವಿಲ್ ಎಸ್ಟಿಮೇಟ್ ನಮಗೆ ಆಫ್ಟರ್ ರಿಟೈರ್ಮೆಂಟ್ ನಾವು ಅಬ್ಸರ್ವ್ಡ್ ಎಂಪ್ಲಾಯೀಸ್ ಸೆಂಟ್ರಲ್ ಗೌರ್ಮೆಂಟ್ ನಮಗೆ BSNLಗೆ DAಗೆ ಪೆನ್ಷನ್ಗೆ ಸಂಬಂಧ ಇಲ್ಲ, ನಾವು ಅವರೇ ಕೊಡ್ತಾರೆ. ಬಟ್ ಈಗೇನು ಮಾಡಿದಾರ BSNLಗೆ ಅಫೋರ್ಡಬಿಲಿಟಿ ಅಂದರೆ ಅದ್ರದ್ದು ಪ್ರಾಫಿಟಬಿಲಿಟಿ ಮೇಲೆ ನಮಗೆ DA ನಮ್ಗೆ ಸಂಬಂಧ ಇಲ್ಲ. ಅದಕ್ಕಾಗಿ ಅದೇ ನಾವು ಫೈಟ್ ಮಾಡೋದು ಏನಂದರೆ ನಮ್ಮ DA ಬೇಕಾಗಿದ್ದು ನಮಗೆ ಕೊಡಬೇಕು, ಆಮೇಲೆ ಮುಂದೆ ಸತ್ಯ ಆಟೋಮೆಟಿಕ್ ಬರಬೇಕು, ಯಾವ ಥರ ಸ್ಟಾಪ್ ಮಾಡಬಾರ್ದು. ಇದು ಅನ್ಯಾಯ, ಭಾಳ ಅನ್ಯಾಯ ಆಗ್ತಾ ಇದೆ. ಎಲ್ಲ ಸೀನಿಯರ್ಸು ಸೂಪರ್ ಸೀನಿಯರ್ಸೇ ಇದ್ದಾರೆ ಇಲ್ಲಿ. ಅದೇ ನಮ್ಮದು ಈಗ ಜನವರಿಯಿಂದ ಬರಬೇಕಾಗಿದೆ ನಮ್ಮ DA. ನಿಮ್ಮ ಹೆಸರು ಸರ್? ಸೈಯದ್ ಅಕ್ಬರ್ ಹುಸೇನ್, ಡಿಸ್ಟ್ರಿಕ್ಟ್ ಸೆಕ್ರೆಟರಿ DIBSL ಬೀಡು. ಈ ಸಂದರ್ಭದಲ್ಲಿ ಸಂಘದ ವಲಯ ಉಪಾಧ್ಯಕ್ಷ SV ಅರಳಿ, ಜಿಲ್ಲಾಧ್ಯಕ್ಷ ಸಿದ್ದಪ್ಪ, ಜಿಲ್ಲಾ ಕಾರ್ಯದರ್ಶಿ ಸೈಯದ್ ಅಕ್ಬರ್ ಹುಸೇನ್, ಖಜಾಂಚಿ ಮೊಹಮ್ಮದ್ ಯೂನುಸ್, ಗೌರವಾಧ್ಯಕ್ಷ ಬಸವರಾಜ್, ಬಾಬುಲಾಲ್, ಮುಕ್ತಾ ಯರಾನಕರ ಸೇರಿದಂತೆ ಅನೇಕರಿದ್ದರು. ಗ್ರಾಮ ಪಂಚಾಯತ್ ನೌಕರರ ವೇತನ ಹೆಚ್ಚಳ ಇಡಿಗಂಟು ಸೇರಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 2025 ಡಿಸೆಂಬರ್ 21ರಂದು ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಪಂಚಾಯತ್ ನೌಕರರ ಬೇಡಿಕೆಗಳ ಕುರಿತು ಮಾತನಾಡಿ ಡಿಸೆಂಬರ್ 22ರಂದು ಸಂಘಟನೆಯ ಮುಖಂಡರನ್ನು ಸಭೆ ಕರೆದು 3 ಗಂಟೆಗಳ ಕಾಲ ಸುದೀರ್ಘವಾಗಿ ಒಂದೊಂದೇ ಬೇಡಿಕೆಗಳ ಕುರಿತು ಚರ್ಚೆ ನಡೆಸಿದ್ದೀರಿ. ಇದರಲ್ಲಿ ಸರ್ಕಾರದ ಹಂತದಲ್ಲಿರುವ ಬೇಡಿಕೆಗಳನ್ನು ಸಚಿವರ ಜೊತೆ ಸಭೆಯನ್ನು ನಡೆಸಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಉಳಿದ ನಮ್ಮ ಹಂತದಲ್ಲಿರುವ ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಇತ್ಯರ್ಥಪಡಿಸಿ ಆದೇಶವನ್ನು ನೀಡಲಾಗುವುದು ಎಂದು ಚರ್ಚೆ ಮಾಡಿ ನಂತರ ಧರಣಿ ನಿರತ ಸ್ಥಳಕ್ಕೆ ಬಂದು ಭರವಸೆಯನ್ನು ಕೊಟ್ಟಿದ್ದರಿಂದ ಆ ಭರವಸೆ ಮೇರೆಗೆ ನಮ್ಮ ಧರಣಿ ವಾಪಸ್ ಪಡೆದುಕೊಂಡಿದ್ದು, ಆದರೆ ಈವರೆಗೆ ಪ್ರಮುಖ ಬೇಡಿಕೆಗಳು ಈಡೇರಿಲ್ಲ ಎಂದರು. ಭರವಸೆ ಕೊಟ್ಟು 3 ತಿಂಗಳು ಗತಿಸಿದರು. ಈ 3 ತಿಂಗಳಲ್ಲಿ 2-3 ಬಾರಿ ಮಾತುಕತೆ ನಡೆಸಿದ್ದರು. 19 ಬೇಡಿಕೆಗಳಲ್ಲಿ ಸರ್ಕಾರದ ಹಂತದಲ್ಲಿರುವ ಬೇಡಿಕೆಗಳನ್ನು ಹೊರತುಪಡಿಸಿ ಪ್ರಮುಖವಾಗಿರುವ 7 ಬೇಡಿಕೆಗಳನ್ನು ಈಡೇರಿಸಿ ಆದೇಶ ನೀಡುವುದಾಗಿ ತಾವು ನೀಡಿದ ಭರವಸೆ ಸಾಕಾರವಾಗಿಲ್ಲ. ಇಲ್ಲಿಯವರೆಗೆ ಒಂದೇ ಒಂದು ಬೇಡಿಕೆ ಈಡೇರಿಸದೇ ಇರುವುದು ವಿಷಾದನೀಯ ಎಂದರು. ಕೂಡಲೇ 5,000 ರೂಪಾಯಿ ಎಲ್ಲ ನೌಕರರಿಗೆ ವೇತನ ಹೆಚ್ಚಳ ಮಾಡಿ ಇಲಾಖೆಯಿಂದ ಆದೇಶ ಹೊರಡಿಸಬೇಕು. ನೌಕರರು ನಿವೃತ್ತಿ ನಿಧನ ಹೊಂದಿದರೆ ಅವರಿಗೆ ಇಡಿಗಂಟು 6 ಲಕ್ಷ ರೂಪಾಯಿ ನೀಡಬೇಕು. ಸೇವಾ ಹಿರಿತನದ ಆಧಾರದಲ್ಲಿ ವೇತನ ನೀಡಬೇಕು. ತಾವು ಭರವಸೆ ನೀಡಿದ ಭಾಗವಾಗಿ ಸ್ವಚ್ಛ ವಾಹಿನಿ ನೌಕರರ ಸಭೆಯನ್ನು ಮಾಡಿ ಅವರ ಪ್ರಮುಖ ಬೇಡಿಕೆಗಳನ್ನು ಇತ್ಯರ್ಥಪಡಿಸಬೇಕು. ಪ್ರತಿಯೊಂದು ಪಂಚಾಯಿತಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳನ್ನು ತುಂಬುವುದು. ಕಳೆದ 18ರಿಂದ 20 ವರ್ಷಗಳಿಂದ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ಅನುಮೋದನೆ ನೀಡಬೇಕು. 2ನೇ ಡಾಟಾ ಎಂಟ್ರಿ ಆಪರೇಟರ್ ನೇಮಕಾತಿ ಆಗಬೇಕು. ಈಗಾಗಲೇ ಆರೋಗ್ಯದ ಕುರಿತು ಸಿಬ್ಬಂದಿಗಳ ಮಾಹಿತಿಗಾಗಿ ಫಾರ್ಮೆಟ್ನಲ್ಲಿ ಗುತ್ತಿಗೆ, ಹೊರಗುತ್ತಿಗೆ, ಗೌರವಧನ, ಕಾರ್ಮಿಕರ ಮಾಹಿತಿ ನೀಡಲು ತಿಳಿಸಲಾಗಿದೆ. ಆದರೆ ಈ ಫಾರ್ಮೆಟ್ನಲ್ಲಿ ಪಂಚಾಯತ್ ನೌಕರರೆಂದು ಮಾಹಿತಿ ಇಲ್ಲ. ಇದನ್ನು ಸರಿಪಡಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು. ಒಂದು ವೇಳೆ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಮುಂದೆ ನಮ್ಮ ಹೋರಾಟ ಬೃಹತ್ ಪ್ರಮಾಣದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದ್ದು, ಈ ಹೋರಾಟದಲ್ಲಿ ಏನಾದರೂ ಅನಾಹುತಗಳಾದರೆ ಇದಕ್ಕೆ ನೇರವಾಗಿ RDPR ಇಲಾಖೆಯೇ ಹೊಣೆ ಆಗುತ್ತದೆ. ದಯವಿಟ್ಟು ಇದಕ್ಕೆ ಆಸ್ಪದ ನೀಡದೆ ಕೂಡಲೇ ತಾವೇ ಒಪ್ಪಿಕೊಂಡ ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿ ಆದೇಶ ಹೊರಡಿಸಬೇಕು ಎಂದು ಎಚ್ಚರಿಸಿದರು. ವಿಶೇಷ ಪ್ಯಾಕೇಜ್ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಪಂಚಾಯತ್ ನೌಕರ ರಾಜ್ಯಾದ್ಯಂತ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ಕರ್ನಾಟಕ ರಾಜ್ಯ ಪಂಚಾಯತಿ ನೌಕರರ ಹೋರಾಟಕ್ಕೆ ಪಂಚಾಯತಿ ನೌಕರಿಗೆ ಕನಿಷ್ಠ 36,000 ರೂಪಾಯಿ ವೇತನ ಕೊಡಲೇಬೇಕು. ರಾಜ್ಯಾದ್ಯಂತ ನಡೆಯುತ್ತಿರುವ ಪಂಚಾಯತಿ ನೌಕರರ ಹೋರಾಟಕ್ಕೆ ಏನೇ ಬರಲಿ CITU ಲಾಠಿ ಬರಲಿ, ಬಂದೂಕು ಬರಲಿ, CITU ಪಂಚಾಯತಿ ನೌಕರಿಗೆ ಕನಿಷ್ಠ 36,000 ರೂಪಾಯಿ ವೇತನ ಕೊಡಲೇಬೇಕು. ಎಲ್ಲ ಪಂಚಾಯತಿಗಳಿಗೆ 2ನೇ ಕಂಪ್ಯೂಟರ್ ಆಪರೇಟರ್ ಕೊಡಲೇಬೇಕು. ಜಿಲ್ಲಾ ಪಂಚಾಯತಿಯಿಂದ ಬೇಗನೆ ಅನುಮೋದನೆ ಆದವರಿಗೆ ಬಡ್ತಿ ನೀಡಲೇಬೇಕು. ಜ್ಯೇಷ್ಠ
ಅಧ್ಯಕ್ಷತಾ ಪಟ್ಟಿ ಬೇಗ ಮಾಡಿ ಎಲ್ಲರಿಗೆ ಪಡೆದಿರುವ ಜಿಲ್ಲಾ ಪಂಚಾಯತಿಗೆ ಧಿಕ್ಕಾರ. ಏನೇ ಬರಲೆ ಲಾಠಿ ಬರಲೆ ಬಂದು ಸಂಘದ ಜಿಲ್ಲಾ ಅಧ್ಯಕ್ಷರು ಮಲ್ಲಿಕಾರ್ಜುನ. ನಮ್ಮ ಹೋರಾಟ ಏನು ಅಂತಂದರೆ, ಇದು ರಾಜ್ಯ ಸಮಿತಿಯ ಒಂದು ಆದೇಶದಂತೆ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲಾ ಪಂಚಾಯತಿಗಳ ಮುಂದೆ ಇಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ನಮಗೆ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು. ಡಿಸೆಂಬರ್ 20, 21, 22 ನಾವು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ವಿ. ನಮಗೆ ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟಿತ್ತು. ಇದೇ ಏಪ್ರಿಲ್ 1ರಿಂದ ನಮಗೆ ಕನಿಷ್ಠ ವೇತನ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ಅದು ಯಾವುದೇ ಒಂದು ಆದೇಶವಾಗಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಂಥ ಒಂದು ಏನೂ ನಮಗೆ ಮಾಹಿತಿ ಬಂದಿಲ್ಲ. ಹಾಗಾಗಿ ಇವತ್ತು ಈ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಮುಖಾಂತರವಾದರೂ ನಾವು ಸರ್ಕಾರಕ್ಕೆ ಒತ್ತಡ ಕೊಡ್ತಾ ಇದ್ದೀವಿ. ಕೆಳ ಹಂತದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳಿಗೆ ಕನಿಷ್ಠ ವೇತನ 36,000 ರೂಪಾಯಿ ಜಾರಿ ಆಗಲೇಬೇಕು. ಒಂದು ವೇಳೆ ತಾವು ಏನಾದರೂ ಕನಿಷ್ಠ ವೇತನ ಕೊಡದೇ ಇದ್ದಲ್ಲಿ ಮುಂದಿನ ದಿನದಲ್ಲಿ ಮತ್ತೆ ನಾವು ಬೆಂಗಳೂರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಮನ್ಸ್ಲಾಪುರು, ಕಾರ್ಯದರ್ಶಿ ಆಂಜನೇಯ ಮಾಡಿಗೇರಿ, ಖಜಾಂಚಿ ಪಾಂಡುರಂಗ ನಾಯಕ, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಎಸ್ ಶರಣಬಸವ, ಗಿರಿಯಪ್ಪ ಪೂಜಾರಿ, ಮುಖಂಡರಾದ ಸುರೇಶ್ ದೇವಸುಗೂರು, ವೀರೇಶ್, ಪಂಚಯ್ಯ ಕರಿಗಾರ, ಅಂಬಣ್ಣ ನಾಯಕ, ಚಂದು ಮಾನ್ವಿ, ಸುಭಾನ್ ಸಾಬ್, ಶಿವಪ್ಪ ನಾಯಕ, ವೆಂಕಪ್ಪ, ಶರಣಬಸವ, ಷಣ್ಮುಖಪ್ಪ ನಾಯಕ, ಶಿವರಾಜ ಸ್ವಾಮಿ, ಈರಪ್ಪ, ಹೊನ್ನಪ್ಪ ನಾಯಕ, ಶರಣಬಸವ, ಬಸವರಾಜಗೌಡ, ಸಗರಪ್ಪ, ರಂಜಾನ್ ಸಾಬ್, ಶಿವರಾಜ್ ನಾಯಕ, ಶರಣಬಸವ ಸೇರಿ ಅನೇಕರಿದ್ದರು. ಮಹಾನಗರ ಪಾಲಿಕೆಯ ಜನನ ಮತ್ತು ಮರಣ ನೋಂದಣಿ ವಿಭಾಗದಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆ, ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಹಾಗೂ ಅಧಿಕ ಶುಲ್ಕ ವಸೂಲಿ ಆರೋಪಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಯಚೂರು ಜಿಲ್ಲಾ ಘಟಕದಿಂದ ಜಿಲ್ಲಾಡಳಿತ ಭವನ ಎದುರು ಇಂದು ಜಿಲ್ಲಾಧಿಕಾರಿ ಕಚೇರಿ ಸ್ಥಳೀಯ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಾರ್ವಜನಿಕರು ದಿನನಿತ್ಯ ಜನನ ಹಾಗೂ ಮರಣ ಪ್ರಮಾಣ ಪತ್ರ ಪಡೆಯಲು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದರೂ ಸಹ ಸಂಬಂಧಪಟ್ಟ ಸಿಬ್ಬಂದಿಗಳು ಸರಿಯಾಗಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಇದರಿಂದ ಜನರು ಅನೇಕ ಬಾರಿ ಕಚೇರಿಗೆ ಸುತ್ತಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಮಯ ಮತ್ತು ಹಣ ಎರಡೂ ವ್ಯರ್ಥವಾಗುತ್ತಿದೆ ಎಂದು ತಿಳಿಸಿದರು. ಜನವರಿ 8ರಂದು ಮೆಹಬೂಬ್ ಪಾಷಾ ಹೆಸರಿನಲ್ಲಿ ಕೋರ್ಟ್ ಆದೇಶ ಪ್ರಕಾರ ಸಲ್ಲಿಸಿದ ಜನನ ಪ್ರಮಾಣ ಪತ್ರ ಅರ್ಜಿಯಲ್ಲಿ ತಪ್ಪು ದಾಖಲೆಗಳನ್ನು ನಮೂದಿಸಿ ಪ್ರಮಾಣ ಪತ್ರ ನೀಡಲಾಗಿದ್ದು, ನಂತರ ತಿದ್ದುಪಡಿಗಾಗಿ ಮತ್ತೆ ಅರ್ಜಿ ಸಲ್ಲಿಸಿದರೂ ಸಹ ಮತ್ತೆ ತಪ್ಪುಗಳನ್ನು ಮಾಡಲಾಗಿದೆ. ಪ್ರತಿ ಬಾರಿ ತಿದ್ದುಪಡಿ ಹೆಸರಿನಲ್ಲಿ ಶುಲ್ಕ ವಸೂಲಿ ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಂದ ಹಣ ಸುಲಿಗೆ ಮಾಡುತ್ತಿರುವುದು ಖಂಡನೀಯ ಎಂದು ದೂರಲಾಗಿದೆ. ಇದೇ ರೀತಿ ಅನೇಕ ಸಾರ್ವಜನಿಕರಿಗೆ ಉದ್ದೇಶಪೂರ್ವಕವಾಗಿ ತಪ್ಪು ದಾಖಲೆಗಳನ್ನು ನಮೂದಿಸಿ ನಂತರ ತಿದ್ದುಪಡಿ ಹೆಸರಿನಲ್ಲಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ದಾಖಲೆಗಳಿಲ್ಲದಿದ್ದಲ್ಲಿ 500 ರೂಪಾಯಿಯಿಂದ 1000 ಲಂಚ ಪಡೆದು ಯಾವುದೇ ಪರಿಶೀಲನೆ ಇಲ್ಲದೆ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಎಂದು ಮನವಿಯಲ್ಲಿ ಗಂಭೀರವಾಗಿ ಆರೋಪಿಸಿದರು. ಈ ಹಿಂದೆ ಈ ಸಮಸ್ಯೆಗಳ ಬಗ್ಗೆ ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಸಂತೋಷ್ ರಾಣಿ ಅವರ ಗಮನಕ್ಕೆ ತಂದರೂ ಸಹ ಸಮರ್ಪಕ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ ಅವರ ಮೇಲೆ ಹಿಂದಿನ ಸೇವಾ ಅವಧಿಯಲ್ಲಿ ಲಂಚದ ಆರೋಪಗಳಿದ್ದು, ಈ ಸಂಬಂಧ ಸರ್ಕಾರದಿಂದ ವರ್ಗಾವಣೆ ಆದೇಶವು ಜಾರಿಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಜನನ ಮತ್ತು ಮರಣ ನೋಂದಣಿ ವಿಭಾಗದ ಹಿರಿಯ ನಿರೀಕ್ಷಕರಾದ ಅಮರೇಶ್, ಪೃಥ್ವಿ ಹಾಗೂ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಜಯಶ್ರೀ, ಆಶಿಯಾ ಮತ್ತು ವೀರೇಶ್ ಇವರ ವಿರುದ್ಧ ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಆರೋಪಗಳು ಮಾಡಲಾಗಿದೆ. ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಶೀಲಿಸಿ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಕ್ಷಣವೇ ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು. ಸಂಬಂಧಪಟ್ಟ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು ಹಾಗೂ ಅಧಿಕ ಹಣ ವಸೂಲಿ ಮಾಡುತ್ತಿರುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ರಾಯಚೂರು ನಗರದಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ತಾಪಮಾನ ಹೆಚ್ಚಾಗ್ತಾ ಇದೆ. ಒಂದು ವಾರ ಕಾಲ ಬಿಸಿ ಗಾಳಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವರದಿಗಳು ಬಂದಿದ್ದಾವೆ. ಹಾಗಾಗಿ ನಾವು ಸರ್ಕಲ್ಗಳಲ್ಲಿ ಏನಪ್ಪ ಅಂತಂದರೆ ನೆರಳಿನ ವ್ಯವಸ್ಥೆ ಮಾಡಬೇಕು. ದ್ವಿಚಕ್ರ ವಾಹನಗಾರರು ಮತ್ತು ಜನಗಳು ಓಡಾಟ ಮಾಡ್ಬೇಕಂದ್ರೆ ಭಾಳ ತೊಂದರೆ ಆಗ್ತಾಯಿದೆ. ಸೊ ಅದರ ಮನವಿ ಪತ್ರ ನಾವು ಕೊಡ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಅವರು ಮನವಿ ಪತ್ರ ಓದಬೇಕಂತ ಮನವಿ ಮಾಡ್ತಾರೆ. ವಿಷಯ: ರಾಯಚೂರು ನಗರದ ವಿವಿಧ ವೃತ್ತ ಮತ್ತು ಜನನಿಬಿಡದ ಪ್ರದೇಶಗಳಲ್ಲಿ ಉರಿ ಬಿಸಿಲಿನಿಂದ ಜನರಿಗೆ ರಕ್ಷಣೆ ನೀಡಲು ನೆರಳಿನ ವ್ಯವಸ್ಥೆ ಮಾಡುವಂತೆ ಮನವಿ. ರಾಯಚೂರಿನಲ್ಲಿ ದಿನೇ ದಿನೇ ಬಿಸಿಲಿನ ಶೆಕೆ ಹೆಚ್ಚಳವಾಗುತ್ತಿದೆ. 43 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಎಂಬ ವರದಿಯು ನಾಗರಿಕರನ್ನು ಆತಂಕಕ್ಕೆ ದೂಡಿದೆ.
ನಾಗರಿಕರು 10 ಗಂಟೆಯಿಂದಲೇ ಹೊರಗಡೆ ಬರಲು ಹರಸಾಹಸ ಪಡುತ್ತಿದ್ದಾರೆ. ಬಿಸಿಲಿನ ಝಳವು ಬಿಸಿ ಗಾಳಿ ಜನರನ್ನು ಹೈರಾಣುಗೊಳಿಸಿದೆ. ಸಂಜೆ 4:30 ಆದರೂ ಸಹ ಬಿಸಿಲಿನ ಝಳ ಕಡಿಮೆಯಾಗುತ್ತಿಲ್ಲ. ರಸ್ತೆ ಸಂಚಾರದ ಸಿಗ್ನಲ್ಗಳಲ್ಲಿ ನಿಂತುಕೊಳ್ಳುವ ದ್ವಿಚಕ್ರ ವಾಹನ ಇದ್ದಾರೆ. ಬಿಸಿಲಿನ ತಾಪಮಾನದಿಂದ ದೇಹದ ಅಸ್ವಸ್ಥತೆ, ದಾಹ, ತಲೆ ಸುತ್ತುವುದು ಹಾಗೂ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ. ಆದ್ದರಿಂದ ಮಹಾನಗರ ಪಾಲಿಕೆಯು ಜನರ ಆರೋಗ್ಯದ ದೃಷ್ಟಿಯಿಂದ ರಾಯಚೂರು ನಗರದಲ್ಲಿ ಸಿಗ್ನಲ್ ಇರುವ ವ್ಯವಸ್ಥೆಯನ್ನು ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ರಾಯಚೂರು ಜಿಲ್ಲಾ ಸಮಿತಿ ಮನವಿ ಮಾಡುತ್ತದೆ. ನಮ್ಮ ಬೇಡಿಕೆಗಳು: ರಾಯಚೂರು ನಗರದ ಸಂಚಾರ ಸಿಗ್ನಲ್ ಇರುವ ವೃತ್ತಗಳಲ್ಲಿ ಮತ್ತು ಜನನಿಬಿಡದ ಪ್ರದೇಶಗಳಲ್ಲಿ ಬಿಸಿಲಿನಿಂದ ರಕ್ಷಣೆ ಒದಗಿಸಲು ನೆರಳಿನ ವ್ಯವಸ್ಥೆ ಮಾಡಬೇಕು. ಅಮೃತ ನೆರಳು ಎಂಬ ಕುಟೀರಗಳನ್ನು ಮತ್ತಷ್ಟು ವೃತ್ತಗಳಲ್ಲಿ ಸ್ಥಾಪಿಸಿ ಜನರಿಗೆ ನಿರಂತರವಾಗಿ ಕುಡಿಯುವ ನೀರಿನ ಅನುಕೂಲ ಮಾಡಬೇಕು. ಬಿಸಿಲಿನ ತಾಪಮಾನ 43 ಡಿಗ್ರಿ ಸೆಲ್ಸಿಯಸ್ ದಾಖಲಿರುವುದು ಮತ್ತು ಬಿಸಿ ಗಾಳಿ ಬೀಸುತ್ತಿರುವುದರಿಂದ ರಸ್ತೆಗಳಲ್ಲಿ ನೀರು ಸಿಂಪಡಿಸಿ ತಾಪಮಾನವನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು. ವಂದನೆಗಳನ್ನು. ವಾರದಲ್ಲಿ ಆ ಕೆಲಸ ಮುಗೀತದೆ. ಒಂದು ವಾರದಲ್ಲಿ ಈಗ ಆಲ್ರೆಡಿ ಈಗ ಫೌಂಡೇಶನ್ ಮಾಡ್ತಾ ಇದ್ದಾರೆ. ಒಂದು ವಾರದಲ್ಲಿ ಅದು ಅಮೃತ ನೆರಳದ ಕಾರ್ಯಕ್ರಮ ಸರ್ಕಲ್ದಾಗಿದೆ. ಅದು ಒಂದು ವಾರದಾಗ ಮುಗೀತದೆ ಅಂತ ತಮ್ಗೆ ಹೇಳ್ತಾರೆ. ಏನಿಲ್ಲ, ಈ ಒಂದು ವಾರನೇ ಸಿಕ್ಕಾಪಟ್ಟಿ ಬಿಸಿ ಗಾಳಿ ಬೀಸ್ತಾ ಇದೆ ಅಂತಿದೆ ಸರ್. ನಡೀತದೆ ಕೆಲಸ. ಟೆಂಪರೇಚರ್ ಜಾಸ್ತಿ ಅಲ್ಲ, ತುರ್ತು ಕ್ರಮ ತಗೋಬೇಕು ಸರ್. ಇಲ್ಲ, ಈಗ ಆಲ್ರೆಡಿ ಫೌಂಡೇಶನ್ ನೋಡ್ರಿ, ಏಪ್ರಿಲ್ ಆಗಲೇ ಒಂದು ವಾರ ಒಳಗಡೆ ನಿಮ್ದು ನೆರಳು ಕಾರ್ಯಕ್ರಮ ಆಗ್ತದೆ. ಈಗ ವರ್ಕ್ ಆರ್ಡರ್ ಕೊಟ್ಟಿದ್ದೆವು, ಆಲ್ರೆಡಿ ಕೆಲಸ ನಡೆದಿದೆ. ಒಂದು ವಾರ ಅಂದ್ರೆ 2-3 ದಿವಸ ಮುಗಿತದೆ. ಬೇಗ ಮಾಡಿದ್ರೆ ನಮ್ಮ ಮತ್ತೆ 3 ಬೇಡಿಕೆ ಇದೆ ಸರ್. ನಮ್ಮದು ಏನಂದ್ರೆ 3 ಬೇಡಿಕೆ 2-3 ದಿವಸದಾಗ ಅಮೃತ ನೆರಳು ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ಖಲೀಲ್ ಪಾಷಾ, ರಾಚಯ್ಯ ಸ್ವಾಮಿ, ಬಂದೇ ನವಾಜ್, ಜಾಫರ್, ಸೈಯದ್ ಮನ್ಸೂರ್, ಮನ್ನಾನ್, ಫಾರೂಕ್, ತಾಹೇರ್, ಸುದರ್ಶನ್ ರೆಡ್ಡಿ, ಈರಣ್ಣ, ಅಬ್ದುಲ್ ಹಬೀಬ್, ಮೌಲಾ, ಬಾಬು, ಗುರು, ಪಾಂಡುರಂಗ, ಮೆಹಬೂಬ್, ಹುಸೇನ್, ಬಾಬಾ ಫಕ್ರುದ್ದೀನ್, ಆನಂದ್, ಶಕ್ಷಾವಲಿ, ಸೈಯದ್ ಮೆಹಬೂಬ್, ಸಾದಿಕ್, ನಿಸಾರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗದ ಸದಸ್ಯರಿಂದ ರಿಮ್ಸ್ ಆಸ್ಪತ್ರೆ, ವಸತಿ ನಿಲಯಗಳಿಗೆ ಭೇಟಿ, ನೋಟಿಸ್ ನೀಡಲು ಸೂಚನೆ. ವಿಜೆ ಪಾಲಿಕ್ಲಿನಿಕ್ನಲ್ಲಿ ಅಪರೂಪದ ಚಿಕಿತ್ಸೆ, ಹೃದಯಾಘಾತವಾದ ರೋಗಿಗೆ ಮರುಜೀವ, ಯಶೋಧ ಆಸ್ಪತ್ರೆಯ ಸಹಯೋಗದಲ್ಲಿ ಯಶಸ್ವಿ ಚಿಕಿತ್ಸೆ, ಡಾಕ್ಟರ್ ಅಜಿತ್ ಕುಲಕರ್ಣಿ. ಕೇಂದ್ರ ಸರ್ಕಾರದಿಂದ ನಾರಿ ಶಕ್ತಿ ವಂದನಾ ಕಾಯ್ದೆ, ಮಹಿಳಾ ಸಬಲೀಕರಣಕ್ಕೆ ನರೇಂದ್ರ ಮೋದಿಯವರ ದಿಟ್ಟ ಹೆಜ್ಜೆ ಸುಗುಣ. ಬಿಎಸ್ಎನ್ಎಲ್ ನಿವೃತ್ತ ನೌಕರರಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಗ್ರಾಮ ಪಂಚಾಯಿತಿ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ, ಪಂಚಾಯಿತಿ ನೌಕರರಿಂದ ಪ್ರತಿಭಟನೆ. ಜನನ ಮರಣ ಪ್ರಮಾಣ ಪತ್ರ ಶುಲ್ಕ ಹೆಚ್ಚಳ ವಿರೋಧಿಸಿ ಸ್ವಾಭಿಮಾನಿ ರಕ್ಷಣಾ ವೇದಿಕೆ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.